12 ರಾಶಿಗಳಿಗೆ ಬುಧ ಬಲಹೀನ ವಿಶೇಷ ಕಾರ್ಯಕ್ರಮ ಇದು. ಫೆಬ್ರವರಿ 27ರಿಂದ ಮೇ 6ರವರೆಗೂ ಬುಧ ನೀಚನಾಗ್ತಾ ಇದ್ದಾರೆ. ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಬುಧ ಶುಭ ಗ್ರಹ. ಈ ಶುಭ ಗ್ರಹ ನೀಚನಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಏನಾಗುತ್ತೆ, ಯಾರ್ಯಾರ ಬುದ್ಧಿ ಮಂಕಾಗತ್ತೆ, ಯಾರ್ಯಾರಿಗೆ ಆಪತ್ತು ತಂದೊಡ್ಡತ್ತೆ ಈ ಬುಧ ಗ್ರಹ ನೀಚನಾಗುವಂತಹ ಹಿನ್ನೆಲೆಯಲ್ಲಿ, ಬಹಳ ವಿಶೇಷವಾದಂಥದ್ದಿದು. ಹಾಗಾದರೆ ಇದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಈ ಬುದ್ಧಿ ಮಂಕಾಗುವಂತಹ ಹಿನ್ನೆಲೆಯಲ್ಲಿ ಏನೆಲ್ಲ ಆಗತ್ತೆ, ಏನು ಪರಿಹಾರ ಇದೆ, ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ತಿಳಿಸ್ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠಶಾಸ್ತ್ರಿಯವರು ನಮ್ಮ ಜೊತೆ ಇದ್ದಾರೆ. ಶಾಸ್ತ್ರಿಗಳೇ, ಶುಭೋದಯ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, 12 ರಾಶಿಗಳಿಗೆ ಬುಧ ಬಲಹೀನ. ಬುಧ ಎಲ್ರಿಗೂ ಗೊತ್ತಿರೋ ಹಾಗೆ ಶುಭ ಗ್ರಹ. 9 ಗ್ರಹಗಳಲ್ಲಿ ಪ್ರತಿಯೊಂದು ಗ್ರಹಕ್ಕೂ ತನ್ನದೇ ಆದಂತಹ ವಿಶೇಷತೆ ಇದೆ. ಅದರಲ್ಲೂ ಬುಧ ಗ್ರಹ ಬಹಳ ಪ್ರಾಮುಖ್ಯತೆ ವಹಿಸುವಂತಹ ಗ್ರಹ. ಈ ಬುಧ ಗ್ರಹ ಬಲಹೀನ ಆಗ್ತಾ ಇರುವ ಹಿನ್ನೆಲೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ತೀನಿ. ಆದರೆ ಅದಕ್ಕೂ ಮುನ್ನ ಈ ಬುಧನ ವಿಶೇಷತೆ ಏನು ಅನ್ನೋದನ್ನ ತಿಳಿಸ್ಕೊಡೋದಾದ್ರೆ, ಆತನ ಶಕ್ತಿ ಏನು ಅನ್ನೋದನ್ನ ಮೊದಲಿಗೆ ವಿವರಿಸೋದಾದ್ರೆ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ರತ್ಮಾ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸಜ್ಜತಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಮತ್ತೊಮ್ಮೆ ಈ ದಿವಸ ನಾವು ಈ ಬುಧನ ವಿಶೇಷತೆಯನ್ನು ಗಮನಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಅತ್ಯಂತ ಶುಭಗ್ರಹ ಬುಧ ಅಂದರೆ ವಸ್ತುತಃ ಬುದ್ಧಿ ಅಂತ ಅರ್ಥ. ನಿಜವಾಗಿಯೂ ಅವನು ಬುದ್ಧಿಗೆ ಬೆಳಕನ್ನು ಕೊಡ್ತಕ್ಕಂಥವನು, ನಮ್ಮ ಬುದ್ಧಿಯನ್ನು ಪ್ರಚೋದನೆ ಮಾಡ್ತಕ್ಕಂಥವನು. ತಾವು ಕೇಳಿದರೆ ಅವನ ಶಕ್ತಿ ಏನು, ವಿಶೇಷತೆ ಏನು ಅಂತ ವರಾಹ ಮಿಹಿರ್ ಹೇಳ್ತಾರೆ. ಬೃಹಜ್ಜಾತಕ ಅಂತ ಒಂದು ವಿಶಿಷ್ಟವಾದ ಕೃತಿ. ಜ್ಯೋತಿಷಿಗಳೆಲ್ಲರೂ ಅದನ್ನು ಕಂಠಸ್ಥ ಮಾಡ್ಕೊಂಡಿರಬೇಕು ಅಂತಿದೆ ವಸ್ತುತಃ. ಸುಮಾರು ಒಂದು 600 ಚಿಲ್ಲರೆ ಶ್ಲೋಕಗಳಿದಾವಲ್ಲಿ. ಅದರಲ್ಲಿ ಒಂದೊಂದು ಗ್ರಹದ್ದು ಮಹತ್ವವನ್ನು ವಿವರಿಸುವಾಗ ಹೇಳ್ತಾರೆ. ಬುಧನಿಗೆ ಶ್ಲಿಷ್ಟವಾಕ್ ಸತತ ಹಾಸ್ಯ ರುಚಿಜ್ಞ ಅಂತ ಇದೆ. ಶ್ಲಿಷ್ಟವಾಕ್, ಅವನು ಮಾತಾಡಿದ್ರೆ ಅದು ಹಲವು ಅರ್ಥಗಳನ್ನು ಪಡ್ಕೊಳುತ್ತಂತೆ. ಒಂದು ಮಾತಾಡಿದ್ರೆ ಕೆಲವರಿಗಿರುತ್ತೆ ಆ ವಿಟಿ ಅಂತ ಕರೀತಾರೆ ಅದನ್ನು, ಆ ಒಂದು ಜಾಣ್ಮೆಯ ಮಾತು. ಒಂದು ಮಾತಾಡಿ 2-3 ಅರ್ಥಗಳನ್ನು ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಕೇಳಿಸ್ಬೇಕು. ಯಾರಿಗೆ ಏನು ಅರ್ಥ ಆಗಬೇಕೋ ಅದು ಅರ್ಥ ಆಗೋ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು, ಅದು ಶ್ಲಿಷ್ಟವಾಕ್ ಅಂತ. ಹಾಸ್ಯ ರುಚಿಜ್ಞ, ಮತ್ತು ಹಾಸ್ಯವೂ ಬೆರೆತಿರುತ್ತೆ. ಅವರು ಮಾತನಾಡಿದರೆ ಅದರೊಳಗೆ ಒಂದು ಹಾಸ್ಯ ಬೆರೆತಿರುತ್ತೆ. ಆ ಹಾಸ್ಯದಿಂದಾಗಿ ಇಡೀ ವಾತಾವರಣವನ್ನು ಬಹಳ ತಿಳಿ ಮಾಡಿಬಿಡ್ತಾರೆ ಅವರು. ಇದು ಬುಧ ಕೊಡ್ತಕ್ಕಂತಹ ಶಕ್ತಿ. ಮತ್ತು ಅಷ್ಟೇ ಅಲ್ಲ, ಅವನಿಗೆ ಸಾಕಷ್ಟು ಅಂಶಗಳಿದ್ದಾವೆ. ಅವನಿಗೆ ಏನು, ನಾನೇ 1-2 ಸಾಲು ಬುಧನ ಬಗ್ಗೆ ಬರೆದಿದ್ದೆ. ಬುದ್ಧಿ ಬಲದವನವನು ಬಹುಜಾಣನು, ವಕ್ರೋಕ್ತಿ ವಿಪ್ರೋಕ್ತಿಗಳ ಲವನಿರುವನು. ಬುದ್ಧಿ ಬಲದವನವನು ಬಹುಜಾಣನು, ವಕ್ರೋಕ್ತಿ ವಿಪ್ರೋಕ್ತಿಗಳ ಲವನಿರುವನು. ಚಂದ್ರ ತಾರಾಬಲಗಳಿಂದ ಬೆಳಗಿದವನು, ವಿಧುಸುಧನು ಗ್ರಹಗಳಲ್ಲಿ ಅತಿ ಚತುರನು ಅಂತ. ವಿಧುಸುಧ ಅಂದರೆ ಚಂದ್ರನ ಮಗ. ಅವನು ಗ್ರಹಗಳಲ್ಲಿ ಅತಿ ಚತುರನು, ಅತಿ ಚತುರಗ್ರಹ ಅಂತ, ಬುದ್ಧಿವಂತ ಗ್ರಹ ಅಂತ ಬುಧ. ಇಂಥ ಬುಧನಿಂದಾಗಿ ನಮಗೆ ಏನೇನನ್ನು ಕೊಡ್ತಾನೆ ಅಂದರೆ ನೋಡಿ, ಅವನು ಮುಖ್ಯವಾಗಿ ಪಾಂಡಿತ್ಯಂ ಸುವಚಃ ಕಲಾ ನಿಪುಣತಾಂ ವಿದ್ವತ್ಸ್ತುತಿಂ ಮಾತುಲಂ ವಾಕ್ಚಾತುರ್ಯಮುಪಾಸನಾದಿಪಟುತಾಂ ವಿದ್ವತ್ಸ್ತುತಿಂ ಮಾತುಲಂ ವಿದ್ಯಾಸು ಯುಕ್ತಿಂ ಮತಿಂ ಅಂತ ಶಾಸ್ತ್ರ ವಿವರಿಸುತ್ತೆ. ಪಾಂಡಿತ್ಯವನ್ನು ಕೊಡ್ತಕ್ಕಂಥವನು ಬುಧ. ತುಂಬ ಮೇಧಾವಿಗಳಾಗಿದ್ದಾರೆ, ತುಂಬ ಚೆನ್ನಾಗಿ ಅಧ್ಯಯನ ಮಾಡಿ ಒಂದು ಶಾಸ್ತ್ರಜ್ಞಾನಿಗಳಾಗಿದ್ದಾರೆ ಅಂತಂದರೆ ಅದಕ್ಕೆ ಬುಧ. ಮುಖ್ಯವಾಗಿ ಬುಧ ಜ್ಯೋತಿಷ್ಯ ರಂಗವನ್ನು ಪ್ರತಿನಿಧಿಸ್ತಕ್ಕಂಥ ಗ್ರಹ. ಹೀಗಾಗಿ ಒಳ್ಳೆ ಜ್ಯೋತಿಷಿ ಯಾರಾದರೂ ಇದ್ದಾರೆ ಅಂದರೆ ಅವರಿಗೆ ಬುಧನ ಅನುಗ್ರಹ ತುಂಬ ಚೆನ್ನಾಗಿರುತ್ತೆ. ಬುಧ, ಸೂರ್ಯ, ಗುರು ಇವರ ಅನುಗ್ರಹ ತುಂಬ ಚೆನ್ನಾಗಿದ್ದರೆ ಒಬ್ಬ ಒಳ್ಳೆಯ ಜ್ಯೋತಿಷ್ಯಜ್ಞ ಆಗಬಹುದು, ಜ್ಯೋತಿಷ್ಯ ತಜ್ಞ ಆಗಬಹುದು ಆತ. ಮತ್ತು ಹಲವು ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನು ಪಡಿತಕ್ಕಂತಹ ಶಕ್ತಿ ಬುಧನಿಗೆ ಇರುತ್ತೆ. ಬುಧ ಚೆನ್ನಾಗಿದ್ದರೆ ಅವರಿಗೆ ಉಂಟಾಗುತ್ತೆ ಅಂತ. ಮತ್ತು ಸುವಚಃ, ತುಂಬ ಚೆನ್ನಾಗಿ ಮಾತಾಡ್ತಕ್ಕಂಥ, ಮಾತಿಗೆ ಅಧಿಪತಿ ಅವನು. ಹೀಗಾಗಿ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಇನ್ನೊಬ್ಬರು ಆಕರ್ಷಿತರಾಗಿ ನಿಂತು ಹೀಗೆ ಒಂದು ಸಲ ಏನು ಕೇಳೋಣ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಅಂತಂದರೆ
ಅದಕ್ಕೆ ಬುಧ ಕಾರಣನಾಗಿರ್ತಾನೆ. ಬುಧ ಅಂಥದ್ದೊಂದನ್ನು ಪ್ರಕಟ ಮಾಡ್ತಾ ಇರ್ತಾನೆ. ಕಲಾ ನಿಪುಣತಾಂ, ಕಲೆಗಾರರು ಆಗಿರ್ತಾರೆ, ಒಳ್ಳೆ ಶಿಲ್ಪಿಯೂ ಆಗಿರ್ತಾರೆ. ನಮ್ಮ ಅರುಣ್ ಯೋಗಿರಾಜ್ ತಮಗೆಲ್ಲರಿಗೂ ಗೊತ್ತೇ ಇದೆ, ಶ್ರೀರಾಮಚಂದ್ರನ ಆ ಬಾಲಮೂರ್ತಿಯನ್ನು ಕೆತ್ತಿದಂಥವರು. ನೋಡಿ, ಒಳ್ಳೆ ಶಿಲ್ಪಿಗಳಾಗಬೇಕು ಅಂತಂದರೆ ಬುಧನ ಆ ಒಂದು ಅನುಗ್ರಹ ತುಂಬ ಚೆನ್ನಾಗಿರಬೇಕು ಅಂತ. ವಿದ್ವತ್ ಸ್ತುತಿಂ ಮಾತುಲಂ, ವಿದ್ವತ್ತು ಮುಖ್ಯವಾಗಿ ನೋಡಿ, ಎಲ್ಲ ಪಾಂಡಿತ್ಯಂ ಸುವಚಃ ಕಲಾ ಇವೆಲ್ಲದರಲ್ಲೂ ವಿದ್ವತ್ತೇ ಇದೆ. ಹಾಗಾಗಿ ಚೆನ್ನಾಗಿ ಓದುವ, ಚೆನ್ನಾಗಿ ಅಧ್ಯಯನ ಮಾಡುವ, ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡ್ತಕ್ಕಂಥ ಎಲ್ಲ ನೋಡಿ, ವಿದ್ಯಾರ್ಥಿಗಳಿಗೆ ಏನೇನು ಬೇಕು ಅದೆಲ್ಲ ಇದೆ. ಚೆನ್ನಾಗಿ ಓದಬೇಕು, ತಿಳ್ಕೋಬೇಕು, ಚೆನ್ನಾಗಿ ಮತ್ತು ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಚೆನ್ನಾಗಿ ಪ್ರೆಸೆಂಟು ಮಾಡಬೇಕು. ಇದೆಲ್ಲದಕ್ಕೆ ಬುಧ ತುಂಬ ತುಂಬ ಮುಖ್ಯ ಕಾರಣೀಕರ್ತನಾಗಿರತಕ್ಕಂಥ ಗ್ರಹ. ಮತ್ತು ವಾಕ್ಚಾತುರ್ಯಂ ನೋಡಿ, ಇದೆಲ್ಲವೂ ಚೆನ್ನಾಗಿ ಅಧ್ಯಯನ ಮಾಡಿದ್ರೇ ನಿಮಗೆ ವಾಕ್ಚಾತುರ್ಯ ಬರತಕ್ಕಂಥದ್ದು. ಆ ವಾಕ್ಚಾತುರ್ಯ ಬೇರೆ. ಎಷ್ಟೋ ಜನಕ್ಕೆ ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ಅಧ್ಯಯನ ಮಾಡ್ತಾರೆ, ಆದರೆ ಮಾತಾಡೋಕ್ಕೆ ಬರಲ್ಲ. ಆದರೆ ಇವೆರಡೂ ಇರಬೇಕು ಅಂದರೆ ಬುಧ ಚೆನ್ನಾಗಿರಬೇಕು ಜಾತಕದಲ್ಲಿ. ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತಂದರೆ ಅವ್ರ ಮಾತಿನಿಂದಲೇ ನಿಂತಿದೆಯಪ್ಪ, ಮಾತೇ ಬಂಡವಾಳ ಅಂತೀವಲ್ಲ. ಎಷ್ಟೋ ಜನ ಹೂ ಮಾರುಕಟ್ಟೆಗಳಲ್ಲಿ ನೀವು ಹೋಗ್ಬಿಟ್ರೆ ಮಾತೇ ಅವರಿಗೆ ಬಂಡವಾಳ. ಎಷ್ಟು ಚೆನ್ನಾಗಿ ಗ್ರಾಹಕರನ್ನ ಸೆಳೆದು ತೊಗೊಂಡು ಹೋಗಲೇಬೇಕು. ಒಂದು ಮೊಳವಾದರೂ ಹೂ ತೊಗೊಂಡು ಹೋಗಬೇಕು, 1 kg ಆದರೂ ಹಣ್ಣು ತೊಗೊಂಡು ಹೋಗಬೇಕು. ಈ ಥರದ ಕಲೆ ಕೆಲವರಿಗೆ ಇರುತ್ತೆ, ಎಲ್ರಿಗೂ ಅಂತಲ್ಲ, ಕೆಲವರಿಗೆ. ಇನ್ನು ಕೆಲವರು ನಾವು ಶಾಲೆಗಳಲ್ಲಿ ಗಮನಿಸ್ತೀವಿ, ಆ ಮೇಷ್ಟ್ರು ಬಂದರೆ, ಆ ಲೆಕ್ಚರರ್ ಬಂದರೆ ಬೇರೆ ಕ್ಲಾಸ್ನವ್ರು ಕೂಡ ಬಂದು ಕೂತಿರ್ತಾರೆ ಪಾಠ ಕೇಳೋಣ ಅಂತ. ಅದು ವಾಕ್ಚಾತುರ್ಯ. ಹಾಗಿರುತ್ತೆ ಅವರಿಗೆ. ಅವರು ಉಲ್ಲೇಖ ಮಾಡ್ತಕ್ಕಂಥ, ಉದ್ಧರಣೆ ಮಾಡ್ತಕ್ಕಂಥ ಮತ್ತು ಅವರು ಪ್ರೆಸೆಂಟ್ ಮಾಡ್ತಕ್ಕಂಥದ್ದು. ಅದನ್ನು ಹೇಳ್ತಾ ಇದ್ದಾರೆ ಅಂತಂದರೆ ಕಣ್ಣು ಕಿವಿ ಎಲ್ಲ ಅರಳಿಕೊಂಡು ಹೀಗೆ ಕುತ್ಕೊಂಡು ಕೇಳೋಣ ಅಂತ ಅನಿಸುತ್ತೆ. ಆ ರೀತಿಯ ವಾಕ್ಚಾತುರ್ಯವನ್ನು ಬುಧ ತಂದು ಕೊಡ್ತಾನೆ. ಉಪಾಸನಾದಿ ಪಟುತಾಂ, ಉಪಾಸನೆ ಮಾಡೋ ಶಕ್ತಿ ಇರುತ್ತೆ. ಯಾವಾಗಲೂ ಒಂದು ಧ್ಯಾನ, ಜಪ ಇತ್ಯಾದಿ ಅಂಥವುಗಳಲ್ಲಿ ಕೂಡ ಪಾಲ್ಗೊಳ್ತಕ್ಕಂಥದ್ದು, ಅಂಥವುಗಳಲ್ಲಿ ಮಗ್ನರಾಗ್ತಕ್ಕಂಥದ್ದು, ಒಂದು ಶಿಸ್ತಿನ ಕ್ರಮವನ್ನು ಅಳವಡಿಸ್ಕೊಳ್ತಕ್ಕಂಥದ್ದು. ವಿದ್ಯಾಸು ಯುಕ್ತಿಂ ಮತಿಂ, ಒಳ್ಳೆ ಮತಿಶಕ್ತಿ ಇರುತ್ತೆ. ಇದನ್ನು ಬುಧ ಮುಖ್ಯವಾಗಿ ಹೇಳ್ತಾನೆ. ಮತ್ತು ಬಂಧುಗಳ ಸಹಕಾರ ಆಗಬಹುದು, ಮಿತ್ರರ ಸಹಾಯ ಆಗಬಹುದು, ತುಂಬ ಒಳ್ಳೆ ಫ್ರೆಂಡ್ಶಿಪ್. ಸಾಮಾನ್ಯ ಅವರಿಗೆ ಹೆಚ್ಚಿನ ಫ್ರೆಂಡ್ಶಿಪ್ ಇರ್ತಾರೆ ಅಂತ ಅಂತಾರಲ್ಲ, ಅವರಿಗೆ ಅಜಾತ ಶತ್ರು ಅಂತೆಲ್ಲ ಅಂತಾರಲ್ಲ. ಬುಧ ಚೆನ್ನಾಗಿರ್ಬೇಕು. ಅದಕ್ಕೆ ಯಾರು ತಂಟೆಗೂ ಹೋಗಲ್ಲ, ಯಾರು ಶತ್ರುಗಳೇ ಇರಲ್ಲ ಅವರಿಗೆ. ತುಂಬ ಚೆನ್ನಾಗಿ ಬುಧ ಚೆನ್ನಾಗಿದ್ರೆ ಜಾತಕದಲ್ಲಿ ಎಲ್ಲ ಸಾಮಾನ್ಯ ಶತ್ರುಗಳು ಕೂಡ ಅವನು ತುಂಬ ಒಳ್ಳೆ ವ್ಯಕ್ತಿ ಬಿಟ್ರೆ ಅದರಲ್ಲಿ ಏನು ಸಂಶಯ ಇಲ್ಲ ಅಂತ. ಆ ಥರ ಇದನ್ನೆಲ್ಲ ಪ್ರಕಟ ಮಾಡ್ತಾನೆ ಬುಧ. ಇನ್ಮೇಲೆ ಶಾಸ್ತ್ರಿಗಳ ಈ ಬುಧನ ವಿಶೇಷತೆಯನ್ನ ತಿಳ್ಕೊಂಡ ನಂತರ ಪ್ರತಿಯೊಬ್ರು ಯಾರಾದ್ರೂ ಚೆನ್ನಾಗಿ ಮಾತಾಡೋರು ಎದುರಿಗೆ ಸಿಕ್ಕರೆ ಅನ್ಕೋತಾರೆ, ಇವ್ರದ್ದು ಬುಧ ಗ್ರಹ ತುಂಬಾ ಚೆನ್ನಾಗಿದೆ, ಸೊ ಹಾಗಾಗಿ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅನ್ನುವಂಥದ್ದು. ಈಗ ಬುಧ ಬಲಹೀನನಾಗ್ತಾ ಇದ್ದಾನೆ. ಫೆಬ್ರವರಿ 27ಕ್ಕೆ ಈಗಾಗಲೇ ಶುರು ಆಗ್ಬಿಟ್ಟಿದೆ. ಏನ್ ಶಾಸ್ತ್ರಿಗಳೇ ಈ ನೀಚ ಸ್ಥಾನಕ್ಕೆ ಹೋಗೋದು ಅಂತಂದ್ರೆ ಏನು? ಗ್ರಹಗಳಿಗೆ ಉಚ್ಚ ಸ್ಥಾನ, ನೀಚ ಸ್ಥಾನ ಅಂತ ಹೀಗೆ ವಿಭಾಗಗಳಿದ್ದಾವೆ. ಮಿತ್ರಕ್ಷೇತ್ರ, ಸ್ವಕ್ಷೇತ್ರ, ಮಿತ್ರಕ್ಷೇತ್ರ, ಮೂಲ ತ್ರಿಕೋಣ ಸ್ಥಾನ. ಹೀಗೆ ಒಂದೊಂದು ಸ್ಥಾನದಲ್ಲಿ ಆಯಾ ಗ್ರಹಗಳಿಗೆ ಬಲ, ದುರ್ಬಲತೆ, ಮಧ್ಯಮ ಬಲ ಇದನ್ನೆಲ್ಲ ಸೂಚಿಸಿದ್ದಾರೆ ಶಾಸ್ತ್ರಕಾರರು. ಈಗ ಬುಧ ಅವನ ಸ್ವಕ್ಷೇತ್ರ ಮಿಥುನ ರಾಶಿ ಹಾಗೂ ಕನ್ಯಾ ರಾಶಿ. ಕನ್ಯಾ ರಾಶಿ ಅವನ ಮೂಲ ತ್ರಿಕೋಣವೂ ಹೌದು, ಜೊತೆಗೆ ಅವನ ಉಚ್ಚಸ್ಥಾನವೂ ಹೌದು. 2 ಸ್ಥಾನ. ಅಲ್ಲಿ ಬುಧನಿಗೆ ಹೆಚ್ಚಿನ ಬಲ ಇರ್ತದೆ. ಕನ್ಯಾ ರಾಶಿಯಲ್ಲಿ ಬುಧ ಸಂಚರಿಸುವಾಗ ಸಾಮಾನ್ಯವಾಗಿ ಅಕ್ಟೋಬರ್, ನವೆಂಬರ್ ಈ ವೇಳೆಗಳಲ್ಲಿ, ಸಾಮಾನ್ಯ ಅಕ್ಟೋಬರ್ ವೇಳೆಗಳಲ್ಲಿ, ಸೆಪ್ಟೆಂಬರ್, ಅಕ್ಟೋಬರ್ ಈ ಭಾಗದಲ್ಲಿ ಯಾರಾದರೂ ಹುಟ್ಟಿದರೆ ನೋಡಿ, ಬುಧ ತುಂಬ ಅವರು ಚೆನ್ನಾಗಿ ಮಾತಾಡೋದು, ಚೆನ್ನಾಗಿ ಬರಿತಕ್ಕಂಥದ್ದು, ಪ್ರೆಸೆಂಟ್ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಉಚ್ಚ ಸ್ಥಾನದಲ್ಲಿರ್ತಾನೆ ಬುಧ ಅಂತ. ಅದೇ ಬುಧನಿಗೆ ಈಗ ಈ ತಿಂಗಳಿದೆಯಲ್ಲ, ಫೆಬ್ರವರಿ ಕಳೆದು ಹೋಯಿತು, ಸಾಮಾನ್ಯ ಫೆಬ್ರವರಿ, ಮಾರ್ಚ್ ಈ ವೇಳೆಗೆ ಬುಧ ನೀಚ ಸ್ಥಾನಕ್ಕೆ ಬರ್ತಾನೆ. ನೀಚ ಸ್ಥಾನದಲ್ಲಿ ಏನಾಗುತ್ತೆ, ಗ್ರಹ ಬಲವನ್ನು ಕಳೆದುಕೊಳ್ಳುತ್ತೆ. ಅಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಸಮ್ಯಕ್ ಬಲಿನಃ ಸುತುಂಗ ಭಾಗೆ ಸಂಪೂರ್ಣ ಬಲವರ್ಜಿತಸ್ಯ ರಿಕ್ತ ಅಂತ ಒಂದು ಮಾತನ್ನು ಹೇಳುತ್ತೆ. ಗ್ರಹಗಳು ಬಲವನ್ನು ಕಳ್ಕೊಂಡಾಗ ಸಂಪೂರ್ಣ ಫಲರಹಿತತೆಯನ್ನು ಉಂಟು ಮಾಡ್ತಾರೆ ಅಂತ. ಅದು ಎಲ್ಲಿರ್ತದಪ್ಪ ಬಲಹೀನತೆ ಅಂತಂದರೆ ನೀಚ ಸ್ಥಾನಗಳಲ್ಲಿರ್ತದೆ. ಮೌಢ್ಯನಾದಾಗ, ನೀಚ ಸ್ಥಾನದಲ್ಲಿದ್ದಾಗ, ಶತ್ರು ಕ್ಷೇತ್ರದಲ್ಲಿದ್ದಾಗ, ಇಂತಹ ಸಂದರ್ಭಗಳಲ್ಲೆಲ್ಲ ಸಾಮಾನ್ಯವಾಗಿ ಗ್ರಹ ಬಲಹೀನತೆಗೆ ಒಳಪಡುತ್ತೆ. ಇದು ನೀಚ ಸ್ಥಾನ.
ಹೀಗಾಗಿ ಬುಧ ನೀಚನಾದಾಗ ಏನಾಗುತ್ತೆ? ಹೌದು, ಅದರಲ್ಲೂ ವಿಶೇಷವಾಗಿ 12 ರಾಶಿಗಳ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅನ್ನೋದು ಪ್ರತಿಯೊಬ್ಬರ ಪ್ರಶ್ನೆ ಆಗಿರುತ್ತೆ ಶಾಸ್ತ್ರಿಗಳೇ. ಈ ಬುಧ ನೀಚನಾಗಿದ್ದಾನೆ, ಸೊ ಈ ಯಾವ ಯಾವ ರಾಶಿಗೆ ಯಾವ ಥರ ಫಲ ಕೊಡಬಹುದು ಅನ್ನೋದು ಮೊದಲು ನೋಡೋಣ. ಏನಂದ್ರೆ ಈಗ ನಾನೇನು ಹೇಳಿದೆ, ಪಾಂಡಿತ್ಯಂ ಸುವಚ ಕಲಾ ನಿಪುಣತ ಅಂತ ಏನೇನು ಹೇಳಿದೆ ಅದೆಲ್ಲ ಉಚ್ಚ ಸ್ಥಾನದಲ್ಲಿ ಇದ್ದಾಗ ಚೆನ್ನಾಗಿರುತ್ತೆ. ನೀಚನಾದಾಗ ದುರ್ವಚನಂ, ಕೆಟ್ಟು ಮಾತಾಡ್ತಾರೆ ಅವರು. ಅದು ರಾಹು. ಈಗ ಅಲ್ಲೂ ನೋಡ್ಕೋಬೇಕು. ಈಗ ನೋಡಿ, ಅಲ್ಲಿ ರಾಹು ಇದ್ದಾನೆ, ಶುಕ್ರನೂ ಇದ್ದಾನೆ. ಮೀನರಾಶಿಯಲ್ಲಿ ಶುಕ್ರನೂ ಇದ್ದಾನೆ, ರಾಹು ಇದ್ದಾನೆ. ಶುಕ್ರನಿಗೆ ಉಚ್ಚ ಸ್ಥಾನ. ಹೌದು, ಶುಕ್ರ ಬುಧ ಇಬ್ಬರು ತುಂಬ ಒಳ್ಳೆಯ ಶುಭಗ್ರಹಗಳು, ಒಳ್ಳೆಯ ಸ್ಥಾನ. ಆದರೆ ಬಲಹೀನತೆ ಇದೆ. ಸಾಮಾನ್ಯವಾಗಿ ಬಲಹೀನವಾದಾಗ ಗ್ರಹಗಳು ಮತ್ತು ರಾಹು ಜೊತೆಗೆ ಸೇರಿದಾಗ ಬುಧ ಅಂಥದ್ದನ್ನೇ ಉಂಟು ಮಾಡ್ತಾನೆ. ಸ್ವಲ್ಪ ಹೊರಟು ಮಾತಾಡೋರೇ ಅಲ್ಲ ರೀ ಆ ರೀತಿಯಲ್ಲಿ. ಆದರೆ ಅವರು ಇವಾಗ ಹಂಗಾಗ್ತಾ ಇದೆ ಪರಿಸ್ಥಿತಿ. ಮಾತು ಬಂದ್ಬಿಡ್ತಾ ಇದೆ ನನಗೆ. ಎಂಥವರು ಕೂಡ ಸಾಮಾನ್ಯವಾಗಿ ಸೈಲೆಂಟಾಗಿರೋರು ಕೂಡ ಈ ಸಂದರ್ಭದಲ್ಲಿ ಒಂದು ಅವಾಚ್ಯ ಶಬ್ದ ಬಂದ್ಬಿಡುತ್ತೆ. ಅಂಥದ್ದೊಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾನೆ. ಅಷ್ಟೇ ಅಲ್ಲ, ದೃಗಾಮಯ ಕಣ್ಣಿನ ರೋಗಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಗಂಟಲು ಬಾಧೆಯನ್ನು ಸೂಚಿಸ್ತಕ್ಕಂಥ ಸಾಧ್ಯತೆ ಇರುತ್ತದೆ. ಅವನು ವಾತ ಪಿತ್ತ ಕಫಕ್ಕೂ ಅಧಿಪತಿ. ಹೀಗಾಗಿ ಅವನು ದುರ್ಬಲನಾದಾಗ ಇವುಗಳೆಲ್ಲ ತೊಂದರೆಗೊಳಪಡ್ತಕ್ಕಂತಹ ಸಾಧ್ಯತೆ ಇರುತ್ತದೆ. ಮತ್ತು ಆಹಾರ ವ್ಯತ್ಯಾಸ ಮಾಡ್ಕೊಳ್ತಕ್ಕಂಥದ್ದು, ವಿಷಾಹಾರ, ಕೈ ಮಸ್ಕೊಂತಾರೆ ಕೆಲವರು, ಗೊತ್ತಾ, ಮನೇಲಿ ಯಾರೋ ಇದಾಕೊಟ್ಟಿದ್ದಾರೆ ಅಂತ. ಅಂಥದ್ದೊಂದು ಸಮಸ್ಯೆಗೆ ಒಳಪಡ್ತಕ್ಕಂತಹ ಸಾಧ್ಯತೆ ಇರುತ್ತದೆ. ಬುಧ ಚರ್ಮಕ್ಕೆ ಅಧಿಪತಿ. ಹೀಗಾಗಿ ಚರ್ಮ ಸ್ಕ್ರ್ಯಾಚ್ ಆಗೋದು ಅಥವಾ ಸ್ಕಿನ್ ಅಲರ್ಜಿ ಬರ್ತಕ್ಕಂಥದ್ದು, ತುರಿಕೆ ಅಂತಾರಲ್ಲ, ಆ ರೀತಿಯ ತೊಂದರೆಗಳು ಉಂಟಾಗ್ತಕ್ಕಂಥದ್ದು. ಯಾಕೆಂದರೆ ಅಲ್ಲಿ ರಾಹು ಜೊತೆಗಿದ್ದಾನೆ. ಸಾಮಾನ್ಯವಾಗಿ ಒಂದು ಗ್ರಹ ನೇಚನಾದಾಗ ಇನ್ನೊಂದು ಪಾಪಗ್ರಹವು ಸೇರಿಬಿಟ್ಟಾಗ, ರಾಹು ಸೇರಿದಾಗ ಹೆಚ್ಚಿನ ತೊಡಕನ್ನು ಸೂಚಿಸುತ್ತೆ. ಇಲ್ಲಿ 2 ಗ್ರಹಗಳು ತೊಡಕಿನಿಂದ ಕೂಡಿದೆ. ಶುಕ್ರ ಒಬ್ಬನೇ ಚೆನ್ನಾಗಿರೋದು. ಹಾಗಾಗಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆ ಇರುತ್ತದೆ. ಸೊ ಇದನ್ನು ನಾವು ಗಮನದಲ್ಲಿಟ್ಕೋಬೇಕು. ಈ ರೀತಿಯ ತೊಡಕುಗಳನ್ನೆಲ್ಲ ಬುಧ ಕೊಡ್ತಾ ಹೋಗ್ತಾನೆ ನೀಚ ಸ್ಥಾನದಲ್ಲಿದ್ದಾಗ. ಮತ್ತು ಒಂದೊಂದು ರಾಶಿಗೂ ಒಂದೊಂದು ಭಾವ ಇರುತ್ತೆ. ಉದಾಹರಣೆಗೆ ಮೇಷ ರಾಶಿಗೆ 3ಯ ಭಾವದ ಅಧಿಪತಿ ಹೌದು, 6ನೇ ಭಾವದ ಅಧಿಪತಿಯೂ ಹೌದು. ಅವನು ವೇಗ ಬಂದಾಗ ಏನಾಗುತ್ತೆ ಅದನ್ನೇ ಈಗ ರಾಶಿಗಳಲ್ಲಿ ನಾವು ಗಮನಿಸ್ತಾ ಹೋಗೋದು. ನಾನು ಹಂತ ಹಂತವಾಗಿ ಹೇಳ್ತಾ ಹೋಗ್ತೇನೆ. ಅಂತೂ ಈ ರಾಶಿಯನ್ನು ತಗೊಳ್ಳೋಣ. ಅದಕ್ಕೂ ಮುಂಚೆ ಕಾಲರ್ಸ್ ಇದ್ದಾರೆ, ಮಾತನಾಡ್ಸ್ಕೊಂಡ್ಬಿಡೋಣ. ವೀಕ್ಷಕರೇ, ಈಗಾಗಲೇ ನಾವು ಬುಧ ಬಲಹೀನನಾದಂತಹ ಹಿನ್ನೆಲೆಯಲ್ಲಿ ಏನೆಲ್ಲ ಆಗತ್ತೆ, ಯಾವ ರೀತಿ ಆಪತ್ತು ಅನ್ನುವಂಥದ್ದನ್ನು ಮಾತನಾಡ್ತಾ ಇದ್ದೀವಿ. ಈ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ರೆ ತಾವು ಕೂಡ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಆ ಪ್ರಶ್ನೆಗೆ ಉತ್ತರವನ್ನು ಪಡಿಬಹುದು. ಈಗ ವಿಜಯಪುರದಿಂದ ಸುಮಿತ್ರಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸುಮಿತ್ರಾ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಯಾರ ಬಗ್ಗೆ? ನನ್ನ ಬಗ್ಗೆನೇ ಇತ್ತು ಮೇಡಮ್. ತಮ್ಮ ಬಗ್ಗೆನೇ ಇತ್ತು. ಏನ್ ಕೇಳಬೇಕಾಗಿತ್ತು? ನಮ್ದೊಂದ್ ಸ್ವಲ್ಪ ಮನಿ ಇದ್ರಿ, ಗಂಡ ಮನಿದ ಪ್ರಾಬ್ಲಮ್ ಇತ್ರಿ. ಅದ ಯಾಕ ಅವಷ್ಟ ಕೊಡವಾರಾಗ್ಯಾರ, ಕೊಡ್ತೀನಿ ಅಂತ ಹೇಳ್ತಾರ್ರಿ, ಒಟ್ಟ ಕೊಡವಾರಾಗ್ಯಾರ ಅವ್ರು. ನಮ್ಮ ಮನೆಯವರು ತೀರ್ಕೊಂಡಾರ್ರಿ. ನನ್ ಗಂಡನ್ ಪಾಲ ನನ್ ಗಂಡನ್ ಹಾಕ ನನಗೆ ಬರವಲ್ತ್ರಿ ಮೇಡಮ್. ಸರಿ. ತಮ್ಮ ರಾಶಿ ಹೇಳ್ತೀರಾ? ನನ್ ರಾಶಿ ರೀ, ಹುಟ್ಟಿದ್ದು 72ನೇ ಇಸ್ವಿ ರೀ. ಜನವರಿ 1. ಬೆಳಗಿನ ಜಾವ. ಅಷ್ಟೊಂದು ಟೈಮಿಂಗ್ ಗೊತ್ತಿಲ್ರಿ ನನಗ. ಸರಿ, ಪರವಾಗಿಲ್ಲ. 1/1/72 ಅಲ್ವಾ? 1/1/72. ಸರಿ. ಶಾಸ್ತ್ರಿಗಳು ಮಾತಾಡ್ತಾರೆ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ತಾವು ನನಗೆ ಪ್ರಶ್ನೆ ಏನು, ಮನೆ ವಿಚಾರವಾಗಿ ಅಂತ ಕೇಳಿದ್ರಿ ಅಲ್ವಾ? ನೋಡಿ, ನಿಮ್ಮ ರಾಶಿ, ನೀವು ಹುಟ್ಟಿದ ಡೇಟ್ ಆಫ್ ಬರ್ತ್ ಏನು ಕೊಟ್ರಿ, ಅಲ್ಲಿ ಅದಕ್ಕೆ ಮಿಥುನ ರಾಶಿ ಆಗುತ್ತೆ. ನೀವೇನು ರಾಶಿ ನೋಡ್ತಾ ಇದ್ದೀರಾ? ಮಿಥುನ. ನೋಡಿ, ಸರಿ ಇದೆ. ಮಿಥುನ ರಾಶಿಗೆ ಚತುರ್ಥಾಧಿಪತಿ ಅಂದರೆ ಮನೆಯನ್ನು ಕೊಡ್ತಕ್ಕಂಥ ಅಧಿಪತಿ ಬುಧನೇ ಆಗಿದ್ದಾನೆ. ನಾನೀಗಷ್ಟೇ ಹೇಳಿದೆ, ಮಿಥುನ ರಾಶಿಗೆ ಕನ್ಯಾ ರಾಶಿಗೆ ಬುಧನೇ ಅಧಿಪತಿ ಅಂತ. ಆ ಬುಧನೇ ಈಗ ಬಲಹೀನನಾಗ್ತಾ ಇರೋದು. ಹೀಗಾಗಿ ನೀವು ಸದ್ಯಕ್ಕೆ ಆ ಮನೆ ಇತ್ಯಾದಿಗಳಿಗೆ ಕೈ ಹಾಕಿದ್ರೆ ಕೆಲಸ ಕೈ ಸುಟ್ಕೊಳ್ತೀರಾ. ಹಣ ಖರ್ಚು ಅತಿಯಾದ ತೊಂದರೆ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಸದ್ಯಕ್ಕೆ ಬೇಡ. ನೀವು ಆಗಸ್ಟ್ ಕಳೀಲಿ, ಆನಂತರದಲ್ಲಿ ಪ್ರಯತ್ನ ಮಾಡಬಹುದು. ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಆತಂಕ ಬೇಡ. ನಿಮ್ಮ ರಾಶಿಗೆ ಗುರುವು ಬರ್ತಾನೆ. ಆ ಸಂದರ್ಭದಲ್ಲಿ ಕರ್ಮಾಧಿಪತಿ ಜನ್ಮಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಕಾರ್ಯವೈಖರಿ ಕೂಡ ಚೆನ್ನಾಗಾಗುತ್ತೆ. ನೀವೇನೋ ಪ್ರಯತ್ನ ಮಾಡ್ತಾ ಇದ್ದೀರಾ, ಆ ಪ್ರಯತ್ನಕ್ಕೆ ಬೇರೆಯವ್ರ ಸಹಕಾರ ಇತ್ಯಾದಿ ಎಲ್ಲ ಸಿಗ್ತಾ ಹೋಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ಆಗಸ್ಟ್ ನಂತರ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಮುಂದಿನ ಕರೆ ಮೈಸೂರಿನಿಂದ ಸೌಮ್ಯ ಅವರು ಮಾಡಿದ್ದಾರೆ. ನಮಸ್ಕಾರ ಸೌಮ್ಯ ಅವರೇ. ನಮಸ್ತೆ ಮೇಡಮ್.
ಸ್ವಾಮಿ ಅವರೇ, ತಮ್ಮ ಪ್ರಶ್ನೆ ಯಾರ ಬಗ್ಗೆ? ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಮಗಳ ಬಗ್ಗೆ ರಾಶಿ ನಕ್ಷತ್ರ ಹೇಳ್ತೀರಾ? ರಾಶಿ ನಕ್ಷತ್ರ ಅಂದ್ರೆ ಹುಟ್ಟಿದ ಟೈಮ್ ಹೇಳಿದ್ರೆ ಆಗುತ್ತೆ ಮೇಡಮ್? ರಾಶಿ ನಕ್ಷತ್ರ ಗೊತ್ತಿಲ್ವಾ? ಸರಿ, ಹೇಳಿ. ಕುಂಭರಾಶಿ ನಕ್ಷತ್ರ, ನಕ್ಷತ್ರ ಪೂರ್ವ ಭಾದ್ರಪದ ನಕ್ಷತ್ರ. ಸರಿ, ಏನ್ ಪ್ರಶ್ನೆ ಮಾ? ಅದು ಸಂತಾನದ ಬಗ್ಗೆ ಕೇಳ್ಬೇಕಾಗಿತ್ತು. ಮದ್ವೆಗೆ 5 ವರ್ಷ ಆಯ್ತು. ಸರಿ, ನಮಸ್ಕಾರ ಸೌಮ್ಯ ಅವರೇ, ನಮಸ್ಕಾರ. ಹಾ ನಮಸ್ಕಾರ. ಹೇಳಿ ಸರ್. ಗುರುಜಿ ಹೇಳಿ ಗುರುಜಿ. ನಮಸ್ಕಾರ. ಅರ್ಥ ಆಯ್ತು. ಸಂತಾನದ ವಿಚಾರವಾಗಿ ಇಬ್ಬರ ಜಾತಕವನ್ನು ನೋಡಬೇಕು. ನಾನು ಈ ಕ್ಷಣ ಅಂದರೆ 2 ನಿಮಿಷದಲ್ಲಿ ಅದು ಹೇಳಿದ್ರೆ ಅದು ಸ್ಪಷ್ಟತೆ ಇರಲ್ಲ. ಹೀಗಾಗಿ ನೀವು ಅವರಿಬ್ಬರ ಡೇಟ್ ಆಫ್ ಬರ್ತು, ಟೈಮು, ಇದನ್ನು ನಮ್ಮ ಜಾತಕ ಫಲ ಕಾರ್ಯಕ್ರಮ ಬರುತ್ತಲ್ಲ ಬೆಳಿಗ್ಗೆ 7 ಗಂಟೆಗೆ, ಆ ಕಾರ್ಯಕ್ರಮದ ಒಂದು ಸಂಖ್ಯೆ ಹೋಗುತ್ತೆ, ವಾಟ್ಸಪ್ ನಂಬರ್. ಅದಕ್ಕೆ ನೀವು ಎರಡನ್ನೂ ವಿವರ ಕಳಿಸ್ಕೊಡಿ. ಇಬ್ಬರದು ಡೀಟೇಲ್ಸನ್ನು ಕಳಿಸ್ಕೊಟ್ರೆ ಕೂಲಂಕಷವಾಗಿ ಪರಿಶೀಲಿಸಿ ಉತ್ತರ ಕೊಡ್ತೀನಿ ಸಮಾಧಾನವಾಗಿ. ಒಂದು 10 ದಿವಸದೊಳಗೆ ಬರುತ್ತೆ, ಗಾಬರಿ ಮಾಡ್ಕೋಬೇಡಿ. ಒಳ್ಳೆಯದಾಗಲಿ. ಸರಿ, ಈಗ ಮಂಜುಳಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುಳಾ ಅವರೇ. ನಮಸ್ತೆ ಮ್ಯಾಮ್. ತಮ್ಮ ಪ್ರಶ್ನೆ ಯಾರ ಬಗ್ಗೆ? ಮ್ಯಾಮ್, ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು. ಮಗಳ ಬಗ್ಗೆ. ಮಗಳ ರಾಶಿ ನಕ್ಷತ್ರ ಹೇಳಿ. ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ ಮ್ಯಾಮ್. ಸರಿ, ಪ್ರಶ್ನೆ ಏನು? ಅಂದ್ರೆ ಮಗಳು ಇವಾಗ 10th ಓದ್ತಾ ಇದ್ದಾಳೆ. ಹೇಗೆ ಎಕ್ಸಾಮ್ ಎಲ್ಲ ಹೇಗ್ ಮಾಡ್ತಾಳೆ ಅನ್ನೋದೊಂದು ಇದಿದೆ ಮ್ಯಾಮ್, ಅದನ್ನ ಕೇಳ್ಬೇಕಾಯ್ತು. ಆಯ್ತಾಯ್ತು. ಮಂಜುಳಾ ಅವರೇ, ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ಈಗ ನೋಡಿ, ಪಂಚಮ ಸ್ಥಾನಕ್ಕೆ ಬುಧನ ಪ್ರವೇಶ ಆಗ್ತಾ ಇದೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಬುದ್ಧಿ ಚಾಂಚಲ್ಯವಾಗ್ತಕ್ಕಂಥದ್ದು, ಬೇರೆ ಬೇರೆ ಆಕರ್ಷಣೆಗಳು ಒಳಗಾಗ್ತಕ್ಕಂಥದ್ದು, ಈ ಥರದ ಸಾಧ್ಯತೆ ಇದೆ, ಹೆಚ್ಚಾಗಿರುತ್ತದೆ. ಹಾಗಂತ ಗಾಬರಿ ಬೇಡ. ಈ ರಾಶಿಗೆ ವಿದ್ಯಾಧಿಪತಿಯಾಗಿರ್ತಕ್ಕಂಥ ಗುರು ಹಾಗೂ ಪಂಚಮಾಧಿಪತಿಯಾದ ಗುರು ದೃಷ್ಟಿ ಇದೆ, ಅದು ತುಂಬ ಒಳ್ಳೆಯದೇ. ಹೀಗಾಗಿ ಗಾಬರಿ ಮಾಡ್ಕೋಬೇಡಿ. ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನಕ್ಕೆ ಹೆಸರುಬೇಳೆ ಪಾಯಸ ಅದನ್ನು ನೈವೇದ್ಯ ಮಾಡಿಸಿ. ಪ್ರತಿ ಬುಧವಾರ ಎಕ್ಸಾಮ್ ಮುಗಿಯುವವರೆಗೆ ಹೆಸರುಬೇಳೆ ಪಾಯಸ ನೈವೇದ್ಯ ಮಾಡಿಸಿ, ಸ್ವಲ್ಪ ಅದನ್ನು ಪ್ರಸಾದ ಕೊಡಿ. ತುಂಬ ಅನುಕೂಲ ಆಗುತ್ತೆ. ಆ ಹೆಸರು ಕಾಳಿನಲ್ಲೂ ಕೂಡ ಬುದ್ಧಿ ಪ್ರಚೋದಕ ಶಕ್ತಿ ಇದೆ. ಅದೊಂದು ಸಲ ನೈವೇದ್ಯವಾಗಿಬಿಟ್ರೆ ಭಗವದ್ ಅನುಗ್ರಹ ಉಂಟಾಗುತ್ತೆ. ಅದರಿಂದ ಬಹಳ ವಿಶೇಷವಾದ ಬುದ್ಧಿಶಕ್ತಿ ಬರುತ್ತೆ. ಇದನ್ನು ಮಾಡ್ತಾ ಬನ್ನಿ. ನಾಳೆ ಬುಧವಾರದಿಂದ ಪ್ರಾರಂಭ ಮಾಡಬಹುದು. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.